ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ. ಲಕ್ಷ್ಮೀ ಶೋಭಾನಲ್ಲಿ 34ನೇ ಪದ್ಯ. ಆಗ ಭಕ್ಷ್ಯಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ ಧನಧಾನ್ಯ, ಆಗ ದೊರಕೊಂಬುದೇ ಪಾಕ ಮಾಡುವ ಹೊನ್ನಿ ಮತ್ತಾಗಲೆಲ್ಲಿದು ವಿಚಾರಿಸಿರೋ. ಹೇಳ್ತಾಳೆ, ಆಗ ಅಂದರೆ ಬ್ರಹ್ಮ ಪ್ರಳಯದ ಸುದೀರ್ಘ ಕಾಲದಲ್ಲಿ ಪರಮಾತ್ಮನಿಗೆ ಭಕ್ಷ್ಯ ಭೋಜ್ಯಾದಿಗಳನ್ನಿಟ್ಟು ಕೊಟ್ಟು ಪೂಜಿಸುವ ಭಕ್ತರು ಯಾರಿದ್ದಾರೇನೋ ಆ ನೈವೇದ್ಯದ ಅಡಿಗೆಗೆ ಬೇಕಾಗುವ ಧನಧಾನ್ಯಗಳಾಗ ಸಿಕ್ಕತ್ತೇನೋ, ಅನ್ನ ಬೇಯಿಸುವಂತಹ ಅಗ್ನಿ ಬೆಂಕಿ ಆಗ ಎಲ್ಲಿರ್ತದೆ? ನಮ್ಮಂತೆ ಪರಮಾತ್ಮನಿಗೆ ಹಸಿವೆ ನೀರಡಿಕೆ ಇದೆ ಅಂತಂದರೆ ಪ್ರಳಯ ಕಾಲದಲ್ಲಿ ಆತ ಹೇಗಿರ್ತಾನೆ? ಆಹಾರ ಇತ್ಯಾದಿಗಳೆಲ್ಲದೆ ವಿಚಾರಿಸ್ರಿ ಅಂತ ಹೇಳ್ತಾ ಇದ್ದ. ಹಿಂದಿನ ನುಡಿಯಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳಿದ್ದಾಳೆ, ಅಮ್ಮ ಇವಾಗ ಹಸಿ ತೃಷೆಯಟ್ಟೆ ಆಶ್ಚರ್ಯದ ಉದ್ಗಾರವನ್ನು ಮಾಡಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿಯೇ ಬ್ರಹ್ಮಾದಿ ದೇವತೆಗಳೆಲ್ಲರ ಸಹಾಯದಿಂದ ನಿತ್ಯ ಪಾಕ ಮಾಡಿ ಪರಮಾತ್ಮನಿಗೆ ಬಡಿಸುತ್ತಾಳೆ. ಅದರಿಂದ ಹೇಳ್ತಾ ಇದ್ದಾರೆ, ಒಂದು ಪ್ರಶ್ನೆ ಹೇಳುತ್ತೆ, ಹಸಿವೆ ಇಲ್ಲದೇ ಇರುವನು ಊಟ ಮಾಡ್ತಾನೇನು? ಹಸಿವೆ ಆದವರಂತೆ. ಬ್ರಹ್ಮಾಂಡದೊಳಗಿರುವ ಇರುವುದಂತಹ ಅಸಂಖ್ಯಾತ ಭಕ್ತ ಜನರು ನೀಡುವ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಆ ಪರಮಾತ್ಮ ನಿತ್ಯವೂ ಸ್ವೀಕಾರ ಮಾಡ್ತಾರೆ. ಭಕ್ತರಿಗೆ ಸಿಗ್ತಾ ಇರುವುದು ಸ್ಥೂಲವಾದ ಷಡ್ರಸಗಳು, ಸೂಕ್ಷ್ಮವಾದ ಅನಂತಾನಂತ ರಸಗಳಲ್ಲಿ ಸಿಂಹಪಾಲು ಆ ಪರಮಾತ್ಮನಿಗೆ. ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಅಲ್ಲಿ ಸ್ವಲ್ಪ. ಈ ಜಡರಸಗಳ ಜೊತೆಗೆ ಲಕ್ಷ್ಮೀ ಬ್ರಹ್ಮಾದಿ ಚೇತನ ಸ್ವರೂಪವಾದ ಅನಂತಾನಂತ ರಸಗಳನ್ನು ಪರಮಾತ್ಮ ಸವಿತಾನೆ. ಅವತಾರ ರೂಪದಲ್ಲಿ ಸ್ಥೂಲವಾದ ಜಡರಸವನ್ನು ಸ್ವೀಕಾರ ಮಾಡ್ತಾರೆ. ಗೋವರ್ಧನ ಪರ್ವತ ವೇಷಧಾರಿಯಾಗಿ ಆ ಗಿರಿಯಜ್ಞದ ಅನ್ನವನ್ನೆಲ್ಲ ಪರಮಾತ್ಮ ಶ್ರೀಕೃಷ್ಣ ಸ್ವೀಕಾರ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮಾಡುತ್ತಿದ್ದ ಇಂದ್ರಯಜ್ಞವನ್ನು ನಿಲ್ಲಿಸಿದರು. ದೇವತೆಗಳಿಂದ ಯಜ್ಞ ಸ್ವೀಕರಿಸುವಲ್ಲಿಯೂ ಪರಮಾತ್ಮನಿಗೆ ಬಹಳ ಆಗ್ರಹವಿದೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಪರಮಾತ್ಮ, ದೇವಾನ್ ಭಾವ ಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸತ. ಎಲ್ಲ ದೇವತೆಗಳು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಯಜ್ಞ ಮಾಡಿರೆಂದು, ಎಲ್ಲ ದೇವತೆಗಳು ಯಜ್ಞ ಮಾಡಿರೆಂದು ಪರಮಾತ್ಮ ಮನುಷ್ಯರಿಗೆ ಮಾನವರಿಗೆ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಯಜ್ಞ ಮಾಡದೇ ಇದ್ದರೆ ಅವರು ಪಾಪವನ್ನು ಭುಂಜಂತೆ ತೇ ತ್ವಘಂ ಪಾಪಾಯೇ ಪಚಂತ್ಯಾತ್ಮಕಾರಣಾತ್ ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲ ದೇವತೆಗಳೊಳಗೂ
ಪರಮಾತ್ಮ ತಾನೇ ಇದ್ದು ಅವರಿಗೊಂದು ಕೊಡುವಂತಹ ಎಲ್ಲ ಆಹುತಿಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. ಹೀಗೆ ಎಲ್ಲ ಯಜ್ಞಗಳನ್ನು ಪರಮಾತ್ಮ ಸ್ವೀಕರಿಸುತ್ತಾ ಯಜ್ಞ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವ ಅಂಥೇಳಿ ಅನೇಕ ನಾಮಗಳಿಂದ ಪರಮಾತ್ಮ ಕರೆಸ್ಕೊಳ್ತಾ ಇದ್ದಾನೆ. ಎಲ್ಲ ಯಜ್ಞಗಳನ್ನು ಭುಂಜಿಸಿ ಯಜ್ಞ ಭುಕ್ಕೆನಿಸಲು ಪರಮಾತ್ಮೆಗೆ ಹಸಿವಿಲ್ಲ ಅಂತಂದರೆ ನಂಬೋದೇನು ಅಂತ ಕೇಳ್ತಾರೆ. ಆ ಪ್ರಶ್ನೆಗೆ ಹೇಳ್ತಾ ಇದ್ದಾರೆ, ಇಷ್ಟು ಹಸಿವೆ ಪರಮಾತ್ಮನಿಗಿದ್ದರೆ ಪ್ರಳಯ ಕಾಲದಲ್ಲಿ ಆತ ಏನು ಊಟ ಮಾಡ್ತಾನೆ? ಆಗ ಯಜ್ಞ ಯಾಗಾದಿಗಳು ಮಾಡೋರು ಯಾರೂ ಇರೋಂಗಿಲ್ಲ, ಅಡಿಗೆ ಮಾಡಿ ನೈವೇದ್ಯ ಅರ್ಪಿಸೋರು ಯಾರೂ ಇರೋದಿಲ್ಲ, ಪಾಕಕರ್ತರೇ ಅಡುಗೆ ಮಾಡೋರೇ ಇಲ್ಲ ಅಂದಮೇಲೆ ಪಕ್ವಾನ ಹೇಗೆ ಸಿದ್ಧಾಗತ್ತೆ? ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಪೂರ್ಣಾನಂದಮಯನಾಗಿರುವಂತಹ ಪರಮಾತ್ಮನಿಗೆ ಹಸಿವೆ, ನೀರಡಿಕೆ ಇತ್ಯಾದಿ ಯಾವುದೂ ಇಲ್ಲ. ಹಾಗಾದರೆ ಯಜ್ಞಭೋಕ್ತ ಹೇಗಾದ ಅಂತಂದರೆ ಹೇಳ್ತಾ ಇದ್ದಾರೆ, ತನ್ನ ಸಂತೋಷಕ್ಕಾಗಿ ಉಣ್ಣುವುದಿಲ್ಲ. ಅನ್ನ ಉಣ್ಣುವುದರಿಂದ ಮೊದಲೇ ಇದ್ದ ಆನಂದ ಅಭಿವ್ಯಕ್ತ ಆಗುತ್ತೆ ಅಷ್ಟೆ. ಇಲ್ಲಿ ಹೇಗೆ ಅಂತಂದರೆ, ಸಣ್ಣವರಿಗೂ ದೊಡ್ಡವರಿಗೂ ಇಬ್ಬರು ಊಟ ಮಾಡ್ತಾರೆ. ಆಹಾರದ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ, ಆದರೆ ಹಸಿವು ಎಲ್ಲರಿಗೂ ಇದೆ. ಅದಕ್ಕೆ ಇಲ್ಲಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಪರಮಾತ್ಮನ ಹಸಿದವನಂತೆ ಉಣ್ಣುವನು ಎಂದರೇನರ್ಥ ಅಂತ ಹೇಳಿ ವಿಚಾರಿಸಿರು ಅಂತ ಹೇಳ್ತಾ ಇದ್ದಾಳೆ. ಪರಮಾತ್ಮ ಭಕ್ತರನ್ನು ಅನುಗ್ರಹಿಸುವುದಕ್ಕೋಸ್ಕರವೇ ಭಕ್ತರಿಂದ ಆಗ್ರಹಪೂರ್ವಕವಾಗಿ ಆತ ಬೇಡಿ ತಿನ್ನುತ್ತಾನೆ. ಹೇಗೆ ಕುಚೇಲನ ಹಿಡಿ ಅವಲಕ್ಕಿ ತಿಂದಂತೆ ದೊಡ್ಡವರು ಸಣ್ಣ ಮಕ್ಕಳಿಂದ ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವಾದ ಮಾಡುವಂತೆ ನಿತ್ಯ ತೃಪ್ತನಾಗಿರುವಂತಹ ಪೂರ್ಣಾನಂದನಾಗಿರುವಂತಹ ಪರಮಾತ್ಮ ಊಟ ನೈವೇದ್ಯ ಸ್ವೀಕರಿಸುವುದು ಏಕೆ ಅಂದರೆ ಭಕ್ತರಿಗೆ ಸಂತೋಷ ಕೊಡುವುದಕ್ಕೋಸ್ಕರವಾಗಿ, ಭಕ್ತರಿಗೆ ಆನಂದ ಕೊಡುವುದಕ್ಕೋಸ್ಕರವಾಗಿ. ಪರಮಾತ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಏಕೋ ನಾರಾಯಣ ಆಸೀತೆಂದು ಪ್ರಳಯ ಕಾಲದಲ್ಲಿ ನಾರಾಯಣ ಒಬ್ಬನೇ ಇರ್ತಾನೆ. ಹಾಗಂದರೆ ಏನರ್ಥ ಅಂತಂದರೆ, ವಾಯುದೇವರು ಪ್ರಳಯ ಕಾಲದಲ್ಲಿದ್ದಾರೆ, ಲಿಂಗ ಶರೀರದಿಂದ ಎಲ್ಲ ಸಂಸಾರಿ ಜೀವರು ಪ್ರಳಯ ಕಾಲದಲ್ಲಿ ಅವನಲ್ಲಿ ಇರ್ತಾರೆ, ಪರಮಾತ್ಮನಲ್ಲಿ. ಆದರೆ ಎಲ್ಲರೂ ಸುಪ್ತರಾಗಿರ್ತಾರೆ, ವಾಯುದೇವರೊಬ್ಬರೇ ಎಚ್ಚರಿಸ್ತಾ ಇರ್ತಾರೆ. ಅವರ ಲಿಂಗ ದೇಹದ ಸೂಕ್ಷ್ಮ ಮನಸ್ಸು ಎಚ್ಚರವಾಗಿರುತ್ತೆ, ಉಳಿದ ಎಲ್ಲ ಜೀವಿಗಳು ಸುಪ್ತರಾಗಿರ್ತಾರೆ. ಆದ್ದರಿಂದ ಅವರಿಗೆ ಅತಿರೋಹಿತ ವಿಜ್ಞಾನಿ ಅಂತ ಕರೆದಿದ್ದಾರೆ ವಾಯುದೇವರು.
ಮನಸ್ಸಿನಿಂದ ಅವರು ಪರಮಾತ್ಮನ ಧ್ಯಾನವನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ಹೀಗೆ ದೇವತೆಗಳಿಗೂ ಹಸಿವಿಲ್ಲದೆ ಇರುವಂತಹವರು ದೇವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ಹಸಿವಿದೆ ಏನು ಅಂತಂದರೆ ಇಲ್ಲ ಅಂತ ಹೇಳ್ತಾರೆ. ಆ ಪರಮಾತ್ಮನ ಯೋಗ ಸಿದ್ಧಿ ಬೇರೆ ದೇವತೆಗಳಂತಲ್ಲ, ಅದಕ್ಕಿಂತ ಹೆಚ್ಚಾದದ್ದು, ಅಸದೃಶವಾದದ್ದು, ಅಚಿಂತ್ಯದ್ಭುತವಾದದ್ದು. ಮಹಾಯೋಗಿಗಳಾಗಿರುವಂತಹ ದುರ್ವಾಸರು 2 ಸಲ ಈ ರೀತಿ ಪರೀಕ್ಷಿಸಿ ತೃಪ್ತಿಪಟ್ಟಿದ್ದಾರೆ. ರಾಮಾವತಾರ ಸಮಾಪ್ತಿಯ ಕಾಲ, 1000 ವರ್ಷಗಳ ಕಾಲ ಅನ್ನ ನೀರು ತೊರೆದು ತಪಸ್ಸು ಮಾಡಿರುವಂತಹ ಅವರು ಬಳಲಿ ಹಸಿದು ಬಂದಿದ್ದರು ಪರಮಾತ್ಮನ ಹತ್ರ. ಬಂದು, ರಾಮಚಂದ್ರ, ನನಗೆ ಈಗಲೇ ಅನ್ನಭಿಕ್ಷೆಯನ್ನು ಕೊಡು. ಮೊದಲೇ ಪಾಕ ಮಾಡಿರುವ ಅನ್ನ ಬೇಡ, ಅದು ನಂಗೆ ಸೇರೋದಿಲ್ಲ. ಇನ್ನು ಮುಂದೆ ಪಾಕ ಮಾಡಿದರೆ ಅದು ವಿಳಂಬವಾಗುತ್ತೆ, ಅದು ನಂಗೆ ಸಹಿಸಲಿಕ್ಕಾಗೋದಿಲ್ಲ. ಈ ಕ್ಷಣವೇ ನನ್ನ ಈ ಬೊಗಸೆಯಲ್ಲಿ ಯಥೇಚ್ಛವಾದ ಷಡ್ರಸ ಅನ್ನವನ್ನಿತ್ತು ನನಗೆ ಊಟ ಮಾಡಿಸಿ ನನ್ನನ್ನು ತೃಪ್ತಿಪಡಿಸಬೇಕು ಅಂತ ಕೇಳ್ಕೊತಾರೆ. ಲೋಕದಲ್ಲಿ ಈ ರೀತಿಯಾಗಿ ಸಮರ್ಥರಾದವರು ಇವತ್ತಿನವರೆಗೂ ಯಾರೂ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಆಗ ಶ್ರೀರಾಮಚಂದ್ರ ನಕ್ಕು ಕಾಮಧೇನುವಿನ ಸ್ತನಗಳಂತಿರುವ ತನ್ನ ಕೈಯ 4 ಬೆರಳುಗಳ ತುದಿಯಿಂದ ಆ ಮುನಿಯ ಬೊಗಸೆಯಲ್ಲಿ ರುಚಿಯಾದ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅನ್ನುವಂತಹ 4 ವಿಧದ ದಿವ್ಯಾನ್ನವನ್ನು ಯಥೇಚ್ಛವಾಗಿ ಆ ಮುನಿಯು ಬಯಸಿದುದಕ್ಕಿಂತ ಹೆಚ್ಚಾಗಿ ಕೊಟ್ಟು ಉಣಿಸಿ, ಆ ಮುನಿಗಳಿನ್ನು ಸಾಕು ಅಂತ ಹೇಳುವ ತನಕ ಉಣಿಸಿದ. ಇನ್ನೊಂದು ಸಲ ಕೃಷ್ಣಾವತಾರ ಕಾಲದಲ್ಲಿ ನನ್ನ ಹೊಟ್ಟೆ ತುಂಬುವಷ್ಟು ಉಣಬಡಿಸಿ ತೃಪ್ತಿಪಡಿಸಲು ಸಮರ್ಥರಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಹೇಳ್ಕೊಳ್ತಾ ಎಲ್ಲ ಕಡೆಯೂ ಸಂಚಾರ ಮಾಡ್ತಾಯಿದ್ರು. ಮಹಾರುದ್ರದೇವರ ಅವತಾರವಾದ ಮಹಾಯೋಗಿಗಳಾದ ದುರ್ವಾಸರ ಭೋಜನ ಶಕ್ತಿಯನ್ನು ಪರೀಕ್ಷಿಸುವ ಶಕ್ತಿ ಯಾರಿಗೆ ಇದೆ? ಕೊನೆಗೆ ಅವರು ವೃಂದಾವನದಲ್ಲಿ ಗೋವಳರೊಂದಿಗೆ ಆಟವಾಡುತ್ತಿದ್ದ ಬಾಲಕೃಷ್ಣನ ಹತ್ರ ಬಂದು ಅವನ ಕೈಯ ತುತ್ತು ಅನ್ನವನ್ನುಂಡು ತೇಗಿ ಸಾಕು ಸಾಕು, ಇನ್ನೊಂದಿಷ್ಟು ಹೆಚ್ಚು ಉಣಲಾರೆ ಎನ್ನುತ್ತಾ ತೃಪ್ತಿಯಿಂದ ಹೊರಟು ಹೋದರು. ಈ 2 ಪ್ರಸಂಗಗಳು ಈ ಲಕ್ಷ್ಮೀ ಶೋಭಾನದ ಈ ನುಡಿಯಲ್ಲಿ ಹೇಳ್ತಾ ಇದೆ. ಭಕ್ಷ್ಯ ಭೋಜಾದಿ ಚತುರ್ವಿಧ ಅನ್ನವನ್ನು ಕೊಟ್ಟು ದುರ್ವಾಸರಂಥ ಯೋಗಿಗಳನ್ನು ಪೂಜಿಸುವ ಯೋಗಿಗಳು ಶ್ರೀಹರಿಯನ್ನು ಹೊರತು ಇನ್ಯಾರಾದರೂ ಇದ್ದಾರೇನೋ? ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಪರಮಾತ್ಮನ ಅಚಿಂತ್ಯ ಅಷ್ಟೈಶ್ವರ್ಯದ ಪ್ರಭಾವ. ಅಂತ ಹೇಳ್ತಾರೆ. ಆಗಲೇ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗೆ ಉಂಟೆ ಧನಧಾನ್ಯ ಅಂತ ಹೇಳ್ತಾ ಇದ್ದಾರೆ. ಹೇಳಿದಾಕ್ಷಣ ಭಕ್ಷ್ಯ ಭೋಜ್ಯ ಕೊಡುವಂತಹ ಯಾರಿಗಿದೆಯಪ್ಪ ಈ ಶಕ್ತಿ? ಯಾರಿಗೂ ಇಲ್ಲ, ಪರಮಾತ್ಮನಿಗೆ ಮಾತ್ರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ರೋಗವ ನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ರಮೆಯೊಡನೆ, ಭೋಗಿಸುವವಗೆ ದುರಿತವ ನೆನೆವರೆ ಈ ಗುಣ ನಿಧಿಗೆ ಎಣೆಯುಂಟೆ. ರೋಗವನ್ನುಂಟು ಮಾಡುವಂತಹ ವಾತ ಪಿತ್ತ ಶ್ಲೇಷ್ಮ ಎಂಬ ಶಾರೀರ ದೋಷಗಳು ಪ್ರಳಯ ಕಾಲದಲ್ಲಿ ಇರ್ತವೇನೋ? ಮಹಾಲಕ್ಷ್ಮೀ ದೇವಳನ್ನು ಭೋಗಿಸುವ ಪರಮಾತ್ಮನಿಗೆ
ಇಂತಹ ದುರಿತಗಳು ಉಂಟೆಂತು ಇದೆ ಎಂದು ನೆನೆಸಲು ಬೇಡಿ. ಅನಂತ ಗುಣನಿಧಿಯಾಗಿರುವಂತಹ ಪರಮಾತ್ಮನಿಗೆ ಸಮರಾದವರು ಎಂದಿಗೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಎಂದಿಗೂ ಶ್ರೀಕೃಷ್ಣ ತಾಯಿಯ ಎದೆ ಹಾಲಿಗಾಗಿ ಅತ್ತ ಬೆಣ್ಣೆ ಮುದ್ದೆ ಬೇಡಿ ಮೆದ್ದ, ಗೋಪಿಯರ ಮನವನ್ನೇ ಕದ್ದ ಎಂದೆಲ್ಲ ಕಥೆಗಳು ಬಂದಿವೆ. ಇದೆಲ್ಲ ಪರಮಾತ್ಮ ಅವರಿಗೆ ಆನಂದವನ್ನು ಕೊಡುವುದಕ್ಕೋಸ್ಕರ, ಅವರ ಪಾಪವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಮಾಡಿದ್ದಾನೆ. ಪರಮಾತ್ಮ ಮಹಾಲಕ್ಷ್ಮೀ ದೇವಿಯ ಹೊರತು ಬೇರೆ ಯಾರೊಡನೆಯೂ ರಮಿಸುವುದಿಲ್ಲ. ರುಕ್ಮಿಣೀಶ ವಿಜಯಲ್ಲಿ ಹೇಳಿದ ನೈವಾನ್ಯಾಂ ರಮಯೇತ್ ಕನ್ಯಾಂ ಪೂರ್ಣೋಯಂ ಪುರುಷಾಗ್ರಣೀ ಋತೋಪ್ಯನ್ಯಾಂಗನಾದೇಹೇ ರಮಯೇತ್ ಪ್ರೇಯಸೀಮಿ ಮಾಂ. ರುಕ್ಮಿಣೀಶ ಹೇಳಿದ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಮಾತ್ರ ಇರ್ತಾನೆ, ಇನ್ಯಾರ ಜೊತೆಗೂ ಇರುವುದಿಲ್ಲ. ಬೇರೆಯವರಲ್ಲಿ ಮಹಾಲಕ್ಷ್ಮೀ ದೇವಿಯ ಸಾನ್ಯವಿದ್ದಲ್ಲಿ ಮಾತ್ರ ಅವರಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿಯೊಡನೆ ರಮಿಸ್ತಾನೆ ಹೊರತು ಆ ಜೀವಿಗಳ ಜೊತೆಗಲ್ಲ. ಆದರೂ ಆ ಜೀವಿಗಳಿಗೆ ಅನಿರ್ವಚನೀಯವಾದ ಆನಂದವನ್ನು ಕೊಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮೀ ದೇವಿಯ ಜೊತೆಗೆ ರಮಿಸುವಾಗಲೂ ಮಹಾಲಕ್ಷ್ಮೀ ದೇವಿಯಲ್ಲಿರುವ ತನ್ನ ಸ್ತ್ರೀ ರೂಪದಿಂದಲೇ ರಮಿಸುತ್ತಾನೆ. ಯಾಕೆಂದರೆ ಅವನು ಸ್ವರಮಣನಾಗಿದ್ದಾನೆ. ರಮಯಾ ರಮಣಂ ತಸ್ಮಾದ್ ರಮಯಾ ರತಿಪಾತ್ರತ. ಸ್ವರಮಣನಾದರೂ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯನ್ನು ಯಾಕೆ ವರಿಸಿದ ಅಂತಂದರೆ, ಹರಿಕಥಾಂಸಾದಲ್ಲಿ ಹೇಳ್ತಾ ಇದ್ದಾರೆ, ಕೃಪೋದಧಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯೌತಣ ಕೊಂಬಂತೆ. ತನ್ನ ಸುಖಕ್ಕಾಗಿ ಆತ ಹೆಣ್ಣನ್ನು ಬಯಸಿದ್ದರೆ ವೇದಗಳಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯಾದಿಗಳಿಗೆ ಮಧ್ಯಾಂತವನ್ನು ಕಾಣಳೆಂದಿರುವಾಗ ಇಂತಹ ಗುಣನಿಧಿಗೆ ಎಣೆಯುಂಟೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೃಪೋದರಿಯಾಗಿರುವಂತಹ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯನ್ನು ಸ್ವೀಕರಿಸಿದ್ದಾನೆ. ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ಇಂತಹ ಕರುಣಾಸಾಗರನಾದಂತಹ ಗುಣನಿಧಿಗೆ ಈ ಪ್ರಪಂಚದಲ್ಲಿ ಮತ್ಯಾರೂ ಸಮರಿಲ್ಲ ಅಂತ ಹೇಳಿ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ರೋಗ ರುಜಿನಾದಿಗಳಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಇತ್ಯಾದಿ ರೋಗಗಳನ್ನು ಹೇಳಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಿರೋಗಿಯಾದ ವ್ಯಕ್ತಿ ಆಯುರ್ವೇದದ ಪ್ರಕಾರ ಸಕಲ ಸದ್ಗುಣ ಭರಿತನಾಗಿರುತ್ತಾನೆ. ಪರಮಾತ್ಮನಲ್ಲಿ ಇವ್ಯಾವ ದೋಷಗಳು ಎಂದು ಯಾವ ಕಾಲಕ್ಕೂ ಇಲ್ಲ. ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಉಳಿದ ಯಾವ ಬ್ರಹ್ಮಾದಿ ದೇವತೆಗಳಲ್ಲಿ
ಈ ರೀತಿಯಾಗಿ ಇಲ್ಲ. ಅವರೆಲ್ಲರಲ್ಲಿ ದೋಷಗಳಿವೆ. ಪರಮಾತ್ಮ ಒಬ್ಬನೇ ಗುಣನಿಧಿಯಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಒಬ್ಬನೇ ಗುಣನಿಧಿಯಾಗಿದ್ದಾನೆ, ಅವನಿಗೆ ಯಾವ ದೋಷಗಳು ಇಲ್ಲ, ಯಾವ ರೋಗಗಳು ಇಲ್ಲ, ವಾತ ಪಿತ್ತ ಶ್ಲೇಷ್ಮ ಇದ್ಯಾವುದೂ ಇಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಇಂಥವನ್ನೆಲ್ಲ ನೆನೆಸ್ಲಿಕ್ಕೆ ಹೋಗಬೇಡ್ರಿ. ಈ ರೀತಿಯಾಗಿ ನೆನೆಸಿದರೆ ಮಹಾಪಾಪ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವನು ಸರ್ವೋತ್ತಮನಾದ್ದರಿಂದಲೇ, ಸರ್ವೋತ್ಕೃಷ್ಟನಾದ್ದರಿಂದಲೇ, ಸರ್ವಸ್ವಾಮಿಯಾದ್ದರಿಂದಲೇ ನಾನು ಅವನನ್ನು ಮದುವೆಯಾಗಿದ್ದೇನೆ ಅಂಥೇಳಿ ಹೇಳ್ತಾ ಇದ್ದಾಳೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿಯೂ ಮಹಾಲಕ್ಷ್ಮೀ ದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ, ಪರಮಾತ್ಮ ಒಬ್ಬನೇ ಅನಂತ ಸದ್ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಆದ್ದರಿಂದಲೇ ಆತನನ್ನು ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.